ಸಿದ್ದರಾಮಯ್ಯ ಸರ್ಕಾರ ಕೇಸರಿ ಬಣ್ಣ ಹಚ್ಚಿಬಿಡ್ತೀವಿ ಅಂತಾರೆ. ಸಿದ್ದರಾಮಯ್ಯ ಸರ್ಕಾರ ಕೇಳಿಸ್ಕೊಳ್ರಿ. ಸರ್ಕಾರ ಒನ್ ಯಾಕೆ ಬೀಳಿಸ್ಬಿಟ್ರಿ ನೀವು? ಮತ್ತೆ ಯಾಕೆ ಈ ಸರ್ಕಾರ ಯಾಕೆ ತಂದ್ಬಿಟ್ರಿ ನೀವು? ಆಯ್ತು, ಇದೆಲ್ಲ ಇತ್ತಲ್ಲ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ನಡೆದ ಎಲ್ಲಾ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟ ಮೇಲೆ ಬೀಳಿಸ್ಬಿಟ್ಟು ಬಿಜೆಪಿ ಸರ್ಕಾರ ಯಾಕೆ ತಂದ್ರಿ? ಪ್ರಶ್ನೆಗೆ ಉತ್ತರ ಕೇಳಿ. ಏನೋ ಫ್ಯಾಕ್ಟ್ಸ್ ಅದು ಇದು ಅಂದ್ರಲ್ಲ, ನಾನು ಕರೆಕ್ಟಾಗಿ ಹೇಳ್ತೀನಿ ಯಾವ ತರ ಅಂತ ಹೇಳ್ಬಿಟ್ಟು. ಈ ಎಲ್ಲ ದೌರ್ಜನ್ಯಗಳಿಂದ ನಾವು ಬೇಸರ ಪಟ್ಟು ಎಲ್ಲಾ ಮುಸಲ್ಮಾನರು ಸೇರಿ ಒಂದ್ ಕಡೆ ವೋಟ್ ಮಾಡೋಣ ಈ ಸಲ ಅಂತ ಹೇಳ್ಬಿಟ್ಟು ಒಂದು ಚಾಲೆಂಜ್ ಆಗಿ ತಗೊಂಡು, ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡಿಲ್ಲ, ಎಲ್ಲಾ ತರಹದ ನಮ್ಮ ಹಿರಿಯರು, ಯುವಕರು, ಮಹಿಳೆಯರು ಎಲ್ಲರೂ ಸೇರಿ ಕೆಲಸ ಮಾಡಿದ್ರು. ವೋಟರ್ ಲಿಸ್ಟ್ ತಗೊಂಡು ಸಂಧಿ ಬೀದಿಗೆ ಹೋಗಿ ಯಾರ್ಯಾರು ಇಲ್ಲ ಎಲ್ಲಾರನ್ನ ಕರೆದು ಮಾಡಿ ನಾವು ವೋಟಿಂಗ್ ಮಾಡಿಸಿದ್ವಿ. ಅಬೌಟ್ 92% ಮುಸ್ಲಿಂ ಡಾಮಿನೇಟೆಡ್ ಬೂತ್ಸ್ ಅಲ್ಲಿ ಪೋಲಿಂಗ್ ಮಾಡಿಸಿ ನಾವು ಕಾಂಗ್ರೆಸ್ಗೆ ಕೊಟ್ವಿ. ಇದೀಗ ನಮ್ಮನ್ನ ಭಾಸ್ಕರ್ ಪ್ರಸಾದ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ ಅವ್ರನ್ನ. ಒಳ ಮೀಸಲಾತಿ ಹೋರಾಟಗಾರರು. ಸ್ವಾಗತ ಭಾಸ್ಕರ್ ಪ್ರಸಾದ್ ಅವರ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ನಾನು ಮಾತಾಡ್ತೀನಿ ನಿಮ್ಮನ್ನ. ನಾರಾಯಣ ಸ್ವಾಮಿ ಅವರೇ, ಈಗ ನನಗೆ ಗೊತ್ತಿರುವಂತ ನನ್ನ ನಾಲೆಡ್ಜ್ ಪ್ರಕಾರವಾಗಿ ನಾವು ಏನೇ ಈ ಥರದ್ದು ಈ ಮುಸ್ಲಿಮರು ಎಷ್ಟು ಜನ ಇದ್ದಾರೆ, ಹಿಂದೂಗಳು ಎಷ್ಟು ಜನ ಇದ್ದಾರೆ, ಲಿಂಗಾಯತರು ಅಂತ ಬಂದಾಗ ಆ್ಯಕ್ಯುರೇಟಾಗಿ ನಾವೇನೋ ರಿಪೋರ್ಟ್ ಕೊಡ್ತೀವಿ ಅಂತ ನಾನು ಹೇಳಲ್ಲ, ಒಂದು ಅಂದಾಜಿ. ಕಾರಣ ನಮ್ಮ ಬಳಿಯಲ್ಲಿ ಈ ಜಾತಿ ಜನಗಣತಿ ಧರ್ಮಗಣತಿಗೆ ಸಂಬಂಧಪಟ್ಟಂತೆ ಡೇಟಾ ಇದೆಯಾ ರಮಾಕಾಂತ್ ಅಂದರೆ ಒಂದು ಅಂದಾಜಿನ ಲೆಕ್ಕ ನಾನು ನಿಮ್ಗೆ ಕೊಡಬಹುದೇ ವಿನಃ ನಾನು ಎಕ್ಸಾಕ್ಟ್ ಇಷ್ಟೇ ಇದ್ದಾರೆ ನೋಡಿ ಇಂಥ ಗಲ್ಲಿಲಿ ಇಷ್ಟು ಜನ ನಾನು ಕೊಡಲಾರೆ. ಈ ಒಂದು ಸರ್ಕಾರ ಆಯ್ಕೆ ಆದಾಗ ಪ್ರತಿ ಓಟಿನ ಮೇಲೆ ಇದು ಮುಸ್ಲಿಂ ಓಟು ಅಂಥೇಳಿ ಯಾವುದಾದ್ರೂ ಚುನಾವಣಾ ಆಯೋಗ ಎಣಿಕೆ ಮಾಡುತ್ತಾ? ಮುಸ್ಲಿಂ ಓಟು, ಲಿಂಗಾಯತರು ಓಟು, ಬ್ರಾಹ್ಮಣರು ಓಟು ನನಗೆ ಗೊತ್ತಿರೋ ಮಟ್ಟಕ್ಕೆ ಇಲ್ಲ. ಎರಡನೇ ಪ್ರಶ್ನೆ, ಅವರು ಬಲವಾಗಿ ಕ್ಲೈಮ್ ಮಾಡ್ತಿರೋದೇನು ಗೊತ್ತಾ? ನಿಮ್ಮ ಗ್ಯಾರಂಟಿ ಅನೌನ್ಸ್ ಮಾಡೋದಕ್ಕೆ ಏನು ಈ ಸರ್ಕಾರ ಬಂದಿಲ್ಲ, ನಮ್ಮಿಂದ ಈ ಸರ್ಕಾರ ಬಂದಿದ್ದು, ನಮಗೀಗ ದ್ರೋಹ ಬಗಿತಾ ಇದ್ದೀರಾ, ಬ್ಯಾಕ್ ಸ್ಟಾಬಿಂಗ್ ಮಾಡ್ತಾ ಇದ್ದೀರಾ ನೀವು ಕಾಂಗ್ರೆಸ್ನವರು. ಏನೋ ಆಯಿತು, ಅಚಾತುರ್ಯ ಆಗಿದೆಯಾ, ಒಂದು ಶೋಕಾಸ್ ನೋಟಿಸ್ ಕೊಡಬೇಕಾಗಿತ್ತು ರೀ ನೀವು. ಏನು ಕಾರಣಕ್ಕೆ ಹಿಂಗೆ ಮಾಡಿದ್ದೀರಿ ಹೇಳಿ ಅಂತ ಕೇಳಬೇಕಾಗಿತ್ತು. ಏನನ್ನು ಕೇಳದೆ ನೀವು ಉಚ್ಚಾಟನೆ ಮಾಡಿಬಿಡೋದು, ಪೊಸಿಷನ್ ಕಿತ್ತಾಕ್ಬಿಡೋದು ಮಾಡಿ ಸರಿನಾ ಅಂತ ಅವ್ರ ಪ್ರಶ್ನೆ. ಮೊದಲನೇ ಪ್ರಶ್ನೆಗೆ, ಪ್ರಜಾಪ್ರಭುತ್ವ ದೇಶ ಭಾರತ ದೇಶ. ಈ ದೇಶದಲ್ಲಿ ಎಲ್ಲರೂ ಒಳಗೊಂಡು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಚುನಾವಣೆ ಮತ ಮಾಡ್ತಾರೆ, ಮತದಾರರು ಬೂತ್ಗೆ ಹೋಗ್ತಾರೆ, ಕೌಂಟ್ ಆಗುತ್ತೆ, ಮತದಾನ ಎಲ್ಲ ಸಮಾಜದವರು ಸೇರಿ ಬಂದು ಅದರ ಚುನಾಯಿತರಾಗ್ತಾರೆ. ಬಟ್ ಅದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದವರು, ದಲಿತರು ಮತ್ತು ಅಲ್ಪಸಂಖ್ಯಾತರು ಆ ಕಾಲದಿಂದ ಭಾಳ ಹೆಚ್ಚಿನ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಪಕ್ಷದ ಬೆನ್ನೆಲುಬಾಗಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಎರಡನೇ ಪ್ರಶ್ನೆಗೆ, ಈ ಯಾರು ಹೇಳ್ತಾ ಇರೋದು ಈಗ ಮುಸಲ್ಮಾನರಿಗೆ ತೊಂದರೆ ಆಗಿದೆ ಅಂತ? ಯಾರಾದರೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಸಲ್ಮಾನ್ ಲೀಡರ್ಗಳು ಬೀದಿಗೆ ಬಂದು ನಮ್ಗೆ ತೊಂದರೆ ಆಗಿದೆ ಅಂತ ಹೇಳಿದಾರಾ? ಹೇಳ್ತಾ ಇದ್ದಾರೆ ಯಾರೋ. ಬಟ್ ನೋಡಿ, ನಮ್ಮ ಪಕ್ಷದ ಸಂಘಟನೆ ಭಾಳ ಮುಖ್ಯ ಪಕ್ಷಕ್ಕೆ. ನಮ್ಮ ಸಂಘಟನೆ ಇದ್ರೆ ಅಲ್ವಾ ನಮ್ಮ ಸರ್ಕಾರ ಬರೋದು, ನಮ್ಮ ಸರ್ಕಾರ ಇದ್ರೆ ಅಲ್ವಾ ಇವತ್ತು ಮುಸಲ್ಮಾನ್ ಮಂತ್ರಿಗಳಾಗಿರೋದು, ದಲಿತರ ಮಂತ್ರಿಗಳಾಗೋದು, ಎಲ್ಲ ಜಾತಿಯವರು ಮಂತ್ರಿಗಳಾಗಿರೋದು. ಜಬ್ಬಾರ್ ಅವ್ರನ್ನ ನಾನೇ ಮಾತಾಡ್ತೇನೆ ನಾರಾಯಣ ಸ್ವಾಮಿ. ಖುದ್ದು ನನ್ನ ನ್ಯೂಸ್ನಲ್ಲೇ ಜಬ್ಬಾರ್ ಅವ್ರು ಲೈನಿಗೆ ಸಿಕ್ಕಿದ್ರು, ನಾನೇ ಕೇಳಿದ್ದೀನಿ ಅವ್ರನ್ನ. ಅವ್ರೊಂದು ಮಾತು ಹೇಳಿದ್ರು, ಏನು ಪ್ರೂಫ್ ಇದೆ ನಿಮ್ಮ ಹತ್ರ? ಏನು ಪ್ರೂಫ್ ಇದೆ ನನ್ನ ಮೇಲೆ ಕ್ರಮ ತಗೊಳಕ್ಕೆ? ಏನು ಪ್ರೂಫ್ ಇದೆ? ಪ್ರೂಫ್ ತೋರಿಸ್ತೀವಿ ಈಗ ನೋಡಿ. ಹೇಳಿದ್ರು ಇಲ್ಲಿ DKC ವರ್ಸಸ್ ಸಿದ್ದರಾಮಯ್ಯನವರ ಬಣ ಅಂತನ ಇದು ನಡೀತಿರೋದು ನಿಮ್ಮ ಪಾರ್ಟಿನಲ್ಲಿ ಈಗ? ಇಲ್ಲ ನೋಡಿ, ಜಬ್ಬಾರ್ ಸಾಹೇಬ್ರ ಬಗ್ಗೆ ಅವರು 3 ಸತಿ MLC ಮಾಡಿದೆ ಕಾಂಗ್ರೆಸ್ ಪಕ್ಷ. ಮೊನ್ನೆ ಯಾಕೆ ಕೆಲಸ ಮಾಡಿದೀನಿ ಅಂದ್ರೆ ನಾನು ಕೇಳಿದೆ, ಒಂದು ನಿಮಿಷ ಪುಕ್ಸಟ್ಟೆ ಮಾಡ್ಬಿಟ್ಟಿಲ್ಲ ಪಾರ್ಟಿ. ಹೌದು, ಆ ತರ ಬಹಳ ಜನ ಕೆಲಸ ಮಾಡಿದ್ರು, ಫ್ರೀಯಾಗಿ ನಾನೇನು ಮಾಡ್ಬಿಟ್ಟಿಲ್ಲ ಅಂದ್ರೆ ಅವರು ಹೆಚ್ಚಿಗೆ ಲಕ್ಷಾಂತರ ಜನ ಮಾಡಿರೋರು ಇದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ. ಏನು ಅಧಿಕಾರ ಪಡೆದ್ರೆ ಸತ್ತೋಗಿರೋರೆ ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಆ ಪಾರ್ಟಿ ಕಮಿಟ್ಮೆಂಟ್ ಇಟ್ಕೊಂಡ್ರು. ಜಬ್ಬಾರ್ ಅವ್ರ ಮೇಲೆ ಯಾಕೆ ಪಕ್ಷ ಕ್ರಮ ಕೈಗೊಳ್ತಂದ್ರೆ, ಅವರು ಕಾಂಗ್ರೆಸ್ ಪಕ್ಷದ ಮೈನಾರಿಟಿ ಸೆಲ್ ಡಿಪಾರ್ಟ್ಮೆಂಟ್ ಅಧ್ಯಕ್ಷರವರು. ಆ ಅಧ್ಯಕ್ಷರು ಅವ್ರ ಊರಲ್ಲೇ ಚುನಾವಣೆ ನಡೆಯುವಾಗ ಅವ್ರು ಕೇಳಿದ್ರು, ಅದನ್ನ ಯಾರು ನಾವು ಪಕ್ಷ ಆಗಲಿ ಇನ್ನೊಬ್ಬರಾಗಲಿ ಯಾರು ಟಿಕೆಟ್ ಕೇಳಿ ತಪ್ಪು ಅಂತ ಹೇಳ್ತಾ ಇಲ್ಲ. ಫೈನಲ್ ಆಗಿ ಹೈಕಮಾಂಡ್ ತೀರ್ಮಾನ ತಗೊಂಡಾಗ ತಾವೇ ಹೇಳಿದ್ರಿ ಇನ್ಎವಿಟೇಬಲ್ ಇರುವಂತ ಕೆಲವು ಕಾರಣಗಳಲ್ಲಿ ಯಾರು ಕೊಡ್ಬೇಕಂತಾಗ ಅದನ್ನ ಜಮೀರ್ ಅಹಮದ್ ಸಾಹೇಬ್ರು ನಿನ್ನೆ ಹೇಳಿದ್ದಾರೆ, ಯಾಕೆ ಅದನ್ನ ನಾವೆಲ್ಲ ಒಟ್ಟುಗೂಡಿದೀವಿ ಅಂತ. ನೋಡಿ, ಯಾರಾದ್ರೂ ಈ ತರ ಆಕಸ್ಮಿಕವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಅವ್ರ ಕುಟುಂಬ ಸದಸ್ಯರು ಕೊಡೋದು ಮೊದಲಿಂದ ನಡ್ಕೊಂಡು. ಕಾಂಗ್ರೆಸ್ ಅಲ್ಲ ರಿಜ್ವಾನ್ ಅವ್ರ ಪರವಾಗಿ ನಾನು ವಿರೋಧಿ ಇವಾಗ ಎಲ್ಲರೂ ನೀವು ರಿಜ್ವಾನ್ ಅವ್ರು ಹೇಳಿದ್ದಕ್ಕೆ ಇನ್ನೊಬ್ಬರ ಜೊತೆ ನಾರಾಯಣ ಸ್ವಾಮಿ ಅಂತ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಹೇಳ್ತಾ ಇದ್ದೀನಿ. ನೋಡಿ, UT ಫರೀದ್ ಸಾಹೇಬ್ರು ತೀರ್ಕೊಂಡಾಗ ಯಾರು ಕೊಟ್ರು ಟಿಕೆಟ್? ಖಾದರ್ ಅವ್ರು ಕೊಟ್ರು. ಶಾಮ್ನೂರ್ ಅವ್ರು ತೀರ್ಕೊಂಡ ಅವ್ರ ಕುಟುಂಬ ಕೊಟ್ಟಿದ್ದಾರೆ. ಬಟ್ ಪ್ರಶ್ನೆ ಏನಂದ್ರೆ, ಯಾಕೆ ಕ್ರಮ ಕೈಗೊಂಡ್ರು ಅಂದ್ರೆ, ಅವರೇ ಕ್ಷೇತ್ರದಲ್ಲಿ ಯಾರು ದಾವಣಗೆರೆಯಲ್ಲಿ ನಡೆಯುವಾಗ ಅವರು ಮೈನಾರಿಟಿ ಸೆಲ್ ಡಿಪಾರ್ಟ್ಮೆಂಟ್ ಎಲೆಕ್ಷನ್ ಜವಾಬ್ದಾರಿ ಅವ್ರು ತಗೊಳ್ಬೇಕಾಗಿತ್ತು. ಅವ್ರು ತಗೊಂಡಿಲ್ಲ ಅಂದಾಗ ಶಿವಮೊಗ್ಗದಲ್ಲಿ ದಾವಣಗೆರೆಯಲ್ಲಿ ಶಿವಮೊಗ್ಗದಲ್ಲಿ ವೋಟ್ ಹಾಕಿ ಅಂತ ಹೇಳಿದಾಗ ಶಾಮ್ನೂರ್ ಅವರು ಬಿಜೆಪಿ ವೋಟ್ ಹಾಕಿ ಅಂದಾಗ ಚರ್ಚೆ ಸೇಮ್ ಅದೇ ಶಾಮ್ನೂರು
ಸೇಮ್ ಶಾಮ್ನವರು ಅಧ್ಯಕ್ಷರು ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರಿಗೆ ಓಟ್ ಹಾಕಿ ಯಡಿಯೂರಪ್ಪನವ್ರ ಮನೆಯವ್ರಿಗೆ ಓಟ್ ಹಾಕಿ ಎಂದಾಗ ಅವ್ರ ಮಗನ್ಗೆ ನೀ ಯಾರಿಗೂ ಚರ್ಚೆ- A4 ಸೈಜ್ ಒಂದು ಶೀಟ್ ಸಿಕ್ಕಿಲ್ಲ, ಒಂದೇ ಒಂದು ನೋಟಿಸ್ ಕೊಡಕ್ಕೆ ಅವ್ರಿಗೆ ಇಲ್ಲ ನೋಡಿ, 50 ಪೈಸೆ paper ನೋಟಿಸ್ ಇದೇ ಅಧ್ಯಕ್ಷರು. ಈಗ ತಾವ್ ಹೇಳ್ದಂಗೆ ನೋಟಿಸ್ ಯಾಕೆ ಕೊಟ್ಟು ಕ್ರಮ ಕೈಗೊಳ್ಳೋದಕ್ಕೆ ಮೊದಲು ನೋಟಿಸ್ ಯಾಕೆ ಕೊಟ್ಟಿಲ್ಲ ಅಂದ್ರೆ ನಮ್ಗೇನಾದ್ರೂ ಸಂಶಯ ಇದ್ರೆ Okay. ನಮ್ಗೇನಾದ್ರೂ ಕ್ಲಾರಿಫಿಕೇಶನ್ ಬೇಕಾದ್ರೆ KPCC ಉಪಾಧ್ಯಕ್ಷರಾಗಿದ್ದಂತಹ ಹುಸೇನ್ ಅವರು ದಾವಣಗೆರೆ ಕ್ಷೇತ್ರದವರೇ, ಅವರು ಟಿಕೆಟ್ ಆಕಾಂಕ್ಷಿಗಳೇ. ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದಾರೆ, ನೋಡಿ ಇವ್ರದ್ದು ಆಡಿಯೋ ಇದೆ ನನ್ನ ಹತ್ರ, ವಿಡಿಯೋ ಇದೆ ನನ್ನ ಹತ್ರ, ಮತ್ತೆ ಇವರು ದುಡ್ಡು ಕೊಟ್ಟಿರೋದು SDP ಕ್ಯಾಂಡಿಡೇಟ್ಗೆ ನನ್ನ ಹತ್ರ ಆಧಾರ ಇದೆ, ಇದು ನಾನು KPCC ಅಧ್ಯಕ್ಷರಿಗೆ ಕೊಟ್ಟಿದ್ದೀನಿ, ಸಲ್ಲಿಸ್ತೀನಿ ಅಂತ ಹೇಳಿದ್ರು. ಬಹುಶಃ ಈ ಆಧಾರದ ಮೇಲೆ ಅವ್ರಿಗೆ ವಿತೌಟ್ ನೋಟಿಸ್ ಆಕ್ಷನ್ ತಗೊಂಡಿದ್ರು. ಇನ್ನೇವಿಟೇಬಲ್ ಪಕ್ಷದ ಸಂಘಟನೆ ಬಹಳ ಮುಖ್ಯ ನಮಗೆ. ಪಕ್ಷದ ಸಂಘಟನೆ ಇದ್ರೆ ಸರ್ಕಾರ ಬರುತ್ತೆ, ಸರ್ಕಾರ ಬಂತೆ ಅಂದ್ಮೇಲೆ ಎಲ್ಲರೂ ಅದನ್ನ ಶೇರ್ ಮಾಡ್ಕೊಳ್ತಾರೆ. ಈ ಅಭಿವೃದ್ಧಿ ಮುಂದೆ